ಬರುತ್ತೆ ಹೋಗುತ್ತೆ ಬೇರೆ ವಿಷಯ. ನನ್ನಲ್ಲೂ ಫಸ್ಟ್ ಗ್ರೇಡ್ ಕಾಲೇಜ್ 7 ಇದೆ. ಇಲ್ಲಿ ರಶ್ಮಿ ಮೇಡಮ್ ಕೂತಿದ್ದಾರೆ, ಬಂದು ನೋಡಿದ್ದಾರೆ. ಇಂಜಿನಿಯರ್ ಕಾಲೇಜು ಮಾಡಿದ್ದೀನಿ. ಇಡೀ ಇಂಡಿಯಾ ದೇಶದಲ್ಲಿ 7 ಪ್ರಥಮ ದರ್ಜೆ ಕಾಲೇಜ್ ಇದ್ದರೆ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿದೆ. ಯಾವ ರೀತಿ ನಡೀತು, ನಾವೇನು ಯಾವ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ನಡೆಸಿಲ್ಲ. ಆದರೆ ಇವತ್ತಿನ ಸನ್ನಿವೇಶದಲ್ಲಿ ಒಂದು ನೊಂದು ಹೇಳಬೇಕಾಗತ್ತೆ. ಇವತ್ತು ಹೇಳಿದರು 4,000 ಇದು ಪ್ರಾಥಮಿಕ ಶಾಲೆ ಮುಚ್ಚೋ ಪರಿಸ್ಥಿತಿ ಇದೆಯಲ್ಲ. ಇವತ್ತು ಪಬ್ಲಿಕ್ಕು ಏನು ಸ್ಕೂಲ್ ಮಾಡಿದರೆ ನಮ್ಮ ಗೋಪಾಲಯ್ಯನವ್ರು 6 ಕೋಟಿ ಖರ್ಚು ಮಾಡಿರಿ ಅಂತಾರೆ. ನಾನೇ 2 ಕೋಟಿ ಖರ್ಚು ಮಾಡಿದ್ದೀನಿ. ಇವತ್ತು 5 ವರ್ಷ ಆದರೂ ₹1 ದುಡ್ಡು ಕೊಟ್ಟಿಲ್ಲ. ಮತ್ತು ಇನ್ನೊಂದು ನೊಂದು ಹೇಳ್ತೀನಿ, ಶಿಕ್ಷಣ ಇಲಾಖೆಯಲ್ಲಿ ಅಜಯ್ ನಾಗಭೂಷಣ್ ಅಂತ ಕಮಿಷನರಿದ್ದರು. ಅವರೊಂದು ಲೆಟ್ರು ಬರೆದಿದ್ದಾರೆ, ಓದಬೇಕು, ದಯಮಾಡಿ ತರಿಸಿ. ಯಾವ್ಯಾವ ಇಲಾಖೆ ಕೊಟ್ಟರೆ ಏನು ಅಂತ. ಇವತ್ತು ಲೋಕೋಪಯೋಗಿ ಇಲಾಖೆ ಇದೆ, ಅದಕ್ಕೆ ಕೊಡೋದು ಬಿಟ್ಟು ಶಿಕ್ಷಣ ಇಲಾಖೆಯಲ್ಲೂ ಲೂಟಿ ಮಾಡೋಕ್ಕೆ ನಿಂತವ್ರಲ್ಲ ಸ್ವಾಮಿ. ಇದು ಒಳ್ಳೆಯದಾ? ನಾನೊಂದು ಲೆಟ್ರನ್ನು ಬರೆದಿದ್ದೀನಿ. ಸ್ವಾಮಿ PWDಯಿಂದ ಮಾಡಿದ್ರೆ ಎಷ್ಟು, ಇದು ನಿಮ್ಮ ಯಾವುದೈತಪ್ಪ, ಇನ್ನು ಕೆಲವು ಡಿಪಾರ್ಟ್ಮೆಂಟ್ ಹೌಸಿಂಗ್ ಬೋರ್ಡ್ ಇವೆಲ್ಲ ಅವೆಲ್ಲ RDPR ಇದರಲ್ಲಿ ಎಷ್ಟು 30% ಉಳಿಯುತ್ತೆ. 1,30,00,000. ಅದನ್ನು ಲೆಟ್ರು ಬರೆದ್ರೆ ಕಾರ್ಯದರ್ಶಿ ನಾನೇನು ಮಾಡಲಿ ಸರ್, ಮಂತ್ರಿಗಳಿಗೆ ಕಳಿಸಿ ಅಂತಾರೆ. ಅಂಥ ಪರಿಸ್ಥಿತಿ ಈ ಕಾರ್ಯದರ್ಶಿಗಳವರಲ್ಲ, ಅವರಿಗೆ ಬರೆಯುವಂಥ ಸನ್ನಿವೇಶ ಇಲ್ಲ. ಇವತ್ತು ಅಜಯ್ ನಾಗಭೂಷಣ್ ಡೆಲ್ಲಿಗೆ ಹೋಗಿದ್ದಾರೆ, ಅವ್ರನ್ನ ಅಪ್ರಿಷಿಯೇಟ್ ಮಾಡಬೇಕಾಗತ್ತೆ. ತರಿಸಿ ನೋಡಿ ಯಾವ್ಯಾವ ಇಲಾಖೆಯಲ್ಲಿ PWDಲಿ ಕೊಟ್ಟರೆ ಎಷ್ಟು ಉಳಿಯುತ್ತೆ, ಇದಕ್ಕೆ RDPRಗೆ ಕೊಟ್ಟರೆ ಎಷ್ಟು ಉಳಿಯುತ್ತೆ, ಮತ್ತು ನಿಮ್ಮ ಹೌಸಿಂಗ್ ಬೋರ್ಡಿಗೆ ಕೊಟ್ಟರೆ ಎಷ್ಟು ಉಳಿಯುತ್ತೆ. ಇವತ್ತು ಶಿಕ್ಷಣ ಇಲಾಖೆಯಲ್ಲಿ ಬಡವ್ರ ಮಕ್ಕಳು ಓದೋದು, ಸರ್ಕಾರಿ ಕಾಲೇಜನ್ನ ಅದರಲ್ಲೂ ದುಡ್ಡು ಹೊಡೆಯೋ ಪರಿಸ್ಥಿತಿ ಬಂದೈತಲ್ಲ ಸ್ವಾಮಿ. ಬೇರೆ ಯಾವುದ್ರಲ್ಲಾರು ಹೊಡ್ಕೊಳ್ಳಿ, ಆಳು ಬಿದ್ದೋಲಿ. ಶಿಕ್ಷಣ ಇಲಾಖೆ ಕೊಟ್ಟಂಥ ಹಣನೂ ಲೂಟಿ ಮಾಡೋಕ್ಕೆ ಹೊರಟವ್ರೆ ಅಂದರೆ ನೊಂದು ಹೇಳ್ಬೇಕಾಯ್ತು. ಇದಕ್ಕಿಂತ ನಾನೇನು ಹೇಳಲ್ಲ. ಮುಂದಿನ ದಿನದಲ್ಲಿ ಖಾಸಗಿಯರ್ ಹಿಡ್ತಕ್ಕೆ ಹೋಗುತ್ತೆ. ಎಲ್ಲ ಪ್ರಾಥಮಿಕ ಯಾರೋ ಪುಣ್ಯಾತ್ಮರು ತಂದು ಕೊಟ್ಟು ಹೋಗ್ಯವ್ರೆ, ಬಡವರು ಹೋಗಿ ಅವ್ರವ್ರ ಮನೆ ಕಾಲು ಕಟ್ಟಿ. ಇವತ್ತು ಆ ಪರಿಸ್ಥಿತಿ ಬಂದಿದೆ. ತಾವೇನು ಹೇಳ್ತಾ ಇದ್ದೀರಿ ಇದಕ್ಕೂ 100ಕ್ಕೂ 100 ಸತ್ಯ. ದಯಮಾಡಿ ತಮ್ಮ ಸಭಾಪತಿಗಳು ಉಪಸಭಾಪತಿ ಮುಖಂಡ ಕೇಳ್ತಾ ಇದ್ದೀನಿ, ಇಂಥವಕ್ಕೆ ಅವಕಾಶ ಕೊಡಬೇಡಿ. ಯಾಕೆ PWD ಡಿಪಾರ್ಟ್ಮೆಂಟ್ ಇಟ್ಟಿದ್ದೀರಿ? ಯಾವ ಉದ್ದೇಶದಿಂದ ಇಟ್ಟಿದ್ದೀರಿ? ಹೌಸಿಂಗ್ ಬೋರ್ಡ್ ಯಾಕೆ ಇಟ್ಟಿದ್ದೀರಿ? ಹೌಸಿಂಗ್ ಬೋರ್ಡು ನೀವೆಷ್ಟೇ ಕೊಡಿ ಅಂತ ಮಾಡೋಕ್ಕೆ ಇಟ್ಟಿರೋದು. PWD ಇಲಾಖೆ ಇಂಜಿನಿಯರ್ಸ್ ಅವರೇ, ಎಲ್ಲ ಅವರೇ, ತಾಂತ್ರಿಕ ಅಧಿಕಾರಿಗಳವರೇ. ಅದು ಬಿಟ್ಟು ಯಾಕೆ ಸ್ವಾಮಿ ತಾವು ಚೆನ್ನಾಗಿ ಮಾತಾಡ್ತಿದ್ದಾರೆ, ದಯಮಾಡಿ ಇಂಥದನ್ನ ಅವಕಾಶ ಕೊಡಬೇಡಿ.